ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ನಂಬರ್ಸ್ಗಳು ದೇಶವನ್ನು ಆಳ್ತವೆ, ನಂಬರ್ಸ್ ಪ್ರಪಂಚವನ್ನು ಆಳ್ತವೆ, ನಂಬರ್ಸು ನಮ್ಮನ್ನು ಆಳ್ತವೆ. ಅಲ್ಲಿಗೆ ನಂಬರ್ಸ್ಗಳು ನಮ್ಮನ್ನು ಆಳ್ತಿದ್ದಾವೆ ಅಂತಂದಾಗ ಆ ನಂಬರ್ಸ್ನ ಆಯ್ಕೆ ಮಾಡ್ಕೊಂಡು ಲೆಕ್ಕಾಚಾರದಲ್ಲಿ ನಾವೇನಾದರೂ ಎಡುವುದ್ರೆ ನಮ್ಮ ಜೀವನ ಏನೇನು ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಇಂದಿನ ಸಂಚಿಕೆಗಳಿಂದ ಮಾತಾಡ್ತಾ ಬರ್ತಾ ಇದ್ದೀವಿ. ಯಾಕಂದ್ರೆ ಲಾಸ್ಟ್ ಶುಕ್ರವಾರ ಶುರು ಮಾಡಿದ್ದು ನಾವು. ಇಲ್ಲಿ ಲೆಕ್ಕಾಚಾರಗಳು ಏನೇ ಆಗಿದ್ರೂ ಕೂಡ ಆ ವೈಶಿಷ್ಟ್ಯತೆಗಳನ್ನು ಫಸ್ಟ್ ನೀವೆಲ್ಲರೂ ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಯಾವ ಸಂಖ್ಯೆ ರಿಪೀಟ್ ಆದಾಗ ಯಾವ ಒಂದು ವೈಬ್ರೇಷನ್ ಕೊಡ್ತದೆ, ಯಾವ ಸಂಖ್ಯೆಯನ್ನು ನಾವು ಯಾವ ರೀತಿ ಬಳಕೆ ಮಾಡ್ಕೊಂಡ್ರೆ ನಮಗೆ ಅನುಕೂಲವಾಗಿ ಕೆಲಸ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನೀವು ಅರ್ಥ ಮಾಡ್ಕೋಬೇಕು. ಯಾಕಂದರೆ ಮೊನ್ನೆ ಮಂಡೆಯಿಂದನೂ ಕೂಡ ನೀವು ಭಾಳಷ್ಟು ಲೆಕ್ಕಾಚಾರಗಳ ಬಗ್ಗೆ ತಿಳ್ಕೊಂಡಿದ್ದೀರಿ. ಭಾಳ ಜನ ಮೆಸೇಜ್ಗಳು ಮಾಡ್ತಿದ್ದೀರಿ, ನಂದು ಈ ನಂಬರ್ ಫಾಲೋ ಮಾಡ್ತೀನಿ, ನಂದು ಈ ನಂಬರ್ ಫಾಲೋ ಮಾಡ್ತೀನಿ ಅಂತೇಳಿ. ನೀವು ಯಾವುದೇ ನಂಬರ್ ಫಾಲೋ ಮಾಡಿ, ಬಟ್ ಅದರಲ್ಲಿರೋ ತಾಕತ್ತನ್ನ ಫಸ್ಟ್ ಗುರುತಿಸಿ. ಆದರೆ ಎಷ್ಟು ಜನಕ್ಕೆ ಇದನ್ನು ಪಾಸಿಟಿವ್ ಆಗಿ ಪ್ರೆಸೆಂಟ್ ಮಾಡ್ತಕ್ಕಂಥ ಶಕ್ತಿ ಇದೆ ಹೇಳಿ ನೋಡೋಣ. ನಾವೆಲ್ಲರೂ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ನಾವೆಲ್ಲರೂ 27 ನಕ್ಷತ್ರಗಳು, 12 ರಾಶಿಗಳು, 9 ಗ್ರಹಗಳ ಮತ್ತು 5 ಪಂಚಭೂತಗಳ ಶಕ್ತಿಯಲ್ಲಿ ಸಮ್ಮಿಲನದಲ್ಲಿ ನಾವೆಲ್ಲ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ನಾವು ಅಂದ್ಕೊಳ್ತೀವಿ ದೃಢಕಾಯವಾಗಿ, ಇಲ್ಲ ನಾನು ಏನೇ ಮಾಡಿದ್ರು ಇವತ್ತು ಅಳಬಾರ್ದು, ನಾನು ಎಲ್ಲರೂ ನಗ್ನಗ್ತಾ ಇರಬೇಕು ಅಂತ ನಾವು ಅನ್ಕೊಂತೀವಿ. ಆದರೆ ಯಾವುದೋ ಗಳಿಗೆ ಏನೋ ಒಂದು ತಟ್ಟು ಅಂತ ಅಳಿಸ್ಬಿಡ್ತದೆ ನಮ್ಮನ್ನು. ಅಲ್ಲಿಗೆ ನೀವು ಮಾಡ್ಕೊಂಡ್ರೆ ಪ್ರೆಸೆಂಟೇಷನ್ ಏನಿತ್ತು ಅಲ್ಲಿ ಬಂತಲ್ಲಿ ಅಳಬಾರ್ದು ಅಂತ ಒಂದು ಮನಸ್ಸಲ್ಲಿ ಅನ್ಕೊಂಡಿದ್ರಲ್ಲ, ಅದೇನಾಯ್ತದು? ಯಾಕೆ ನೀವು ಕಂಟ್ರೋಲ್ ಮಾಡ್ಕೊಳಕ್ಕಾಗಲಿಲ್ಲ? ಯಾಕೆ ನಗ್ನಗ್ತಿರೋಕ್ಕಾಗಿಲ್ಲ? ಇವತ್ತೆಲ್ಲ ನಗ್ತಾ ಇರೋಣ, ಅಳ್ಳೇಬಾರ್ದು ಅಂತ ಅನ್ಕೊಂಡ್ರಲ್ಲ, ಯಾಕಾಗಲಿಲ್ಲ? ಅದು ವಿಧಿಯಾಟ. ಇವತ್ತು ಏನೋ ಒಬ್ಬನ ಹತ್ರ ಅವನಿಗೆ ಟೊಪ್ಪಿ ಹಾಕಿ ದುಡ್ಡು ಮಾಡಿಬಿಡೋಣ, ಅವನಿಗೆ ಮೋಸ ಮಾಡಿಬಿಡೋಣ ಅಂತ ಅನ್ಕೊಂಡಿರ್ತೀರ. ಅದೇ ರೀತಿ ಪ್ಲಾನ್ಗಳು ಮಾಡ್ತೀರಾ. ಆ ಪ್ಲಾನ್ಗಳು ಆ ನೆಕ್ ಮೂಮೆಂಟಲ್ಲಿ ಸಕ್ಸಸ್ಫುಲ್ ಆಗಲ್ಲ. ನೀವು ಸಿಕ್ಕಾಕೊಂಡ್ಬಿಡ್ತೀರಾ, ಇಲ್ಲಾಂದರೆ ಎಸ್ಕೇಪ್ ಆಗೋದ್ರ ಅಂತ ಬಂದ್ಬಿಡ್ತದೆ. ಅದು ಯಾಕೆ ನೀವು ಅಂದ್ಕೊಂಡಿದ್ದು ಯಾಕಾಗಲಿಲ್ಲ? ಅಲ್ಲಿ ಯಾವುದೋ ಒಂದು ಶಕ್ತಿ ಕೆಲಸ ಮಾಡ್ತಿರ್ತದೆ. ಯಾಕಂದರೆ ಅದು ಎಂಟ್ರಿ ಆಗಿ ನಾವು ಮನಸ್ಸು ಅನ್ಕೊಳ್ತೀವಿ ಅಷ್ಟೇ, ಬಟ್ ಅದೇನು ಮಾಡಿದ್ರು ಮಾಡೋಕ್ಕಾಗಲ್ಲ. ಯಾಕೆ ಈ ರೀತಿ ಅಂದ್ಕೊಂಡಿದ್ದು ಆಗ್ತಾ ಇಲ್ವಲ್ಲ? ಯಾಕೆ ನಾವು ಪ್ಲಾನ್ ಮಾಡಿದ್ದು ಆಗ್ತಿಲ್ವಲ್ಲ? ಯಾಕೆ? ಇಲ್ಲಿದೆ ಒಂದು ರಹಸ್ಯ. ಭಗವಂತ ನಿರ್ದಿಷ್ಟವಾಗಿ ಇಷ್ಟೇ ಹಾಲು ಕುಡಿಬೇಕು, ಇಷ್ಟೇ ನೀರು ಕುಡಿಬೇಕು, ಇಷ್ಟೇ ನಿದ್ದೆ ಮಾಡಬೇಕು, ಏನೋ ಇಷ್ಟೇ ಭೋಗಿಸ್ಬೇಕು, ಇಷ್ಟೇ ಇದು ಮಾಡಬೇಕು, ಇವೆಲ್ಲ ನಮಗೆ ಮೊದಲೇ ಬರೆದ್ಬಿಟ್ಟಿರ್ತಾನೆ. ಅದೆಲ್ಲ ಮುಂಚಿತವಾಗಿ ನಿಗದಿ ಆಗಿರ್ತದೆ. ಅದಕ್ಕೆ ಎಷ್ಟೋ ಜನ ಕೊನೆ ಮೂಮೆಂಟ್ ನೋಡಿರ್ಬೋದು, ನೀವು ಹಾಸ್ಪಿಟ್ಲ್ಗಳು ನೋಡೋದು ಗೊತ್ತಾಗ್ತದೆ. ಅವ್ರಿಗೆ ಡ್ರಿಪ್ಸ್ ಹಾಕೊಂಡು ಕೂತಿರ್ತಾರೆ. ಡ್ರಿಪ್ಸ್ ಎಷ್ಟು ಹಾಕ್ತಾರೆ ಅಂದರೆ ವಾರಗಟ್ಟಲೆ ತಿಂಗಳಗಟ್ಟಲೆ ಹಾಕೊಂಡು ಕೂತಿರ್ತಾರೆ ಡ್ರಿಪ್ಸ್ನ. ಯಾಕಂದರೆ ಅವ್ನಿಗೆ ಅನ್ನ ತಿನ್ನೋ ಭಾಗ್ಯ ಇಲ್ಲ. ಅವ್ನು ಯಾವುದೋ ಟೀಮಲ್ಲಿ ಅನ್ನ ತಿನ್ಬಿಟ್ಟು ಅದು ಸ್ಟಾಪ್ ಮಾಡಿಬಿಟ್ಟಿರ್ತಾನೆ. ಮತ್ತು ಅವ್ನಿಗೆ ಅನ್ನ ಸೇರೋದಿಲ್ಲ, ಏನು ಮಾಡೋದು ಅನ್ನ ಸೇರಲ್ಲ. ಅವ್ನು ಇನ್ನೂ ಡ್ರಿಪ್ಸಲ್ಲಿ ಇರಬೇಕು. ಡ್ರಿಪ್ಸಲ್ಲಿ ಹಾಕಿದ್ದಾನೆ ಅಂದರೆ ಜಲಋಣ ಅಂತೀವಿ. ಯಾವ ಋಣ? ಜಲಋಣ. ಅವ್ನು ಇನ್ನೂ ನೀರು ಕುಡಿಬೇಕು, ಅದಕ್ಕೆ ಅವ್ನು ಡ್ರಿಪ್ಸಲ್ಲಿ ಹಾಕಿರ್ತಾರೆ. ಲಿಕ್ವಿಡ್ ಹೋಗ್ತಾ ಇರಬೇಕು, ಅವನಿಗೆ ನೀರು ಅದು ಹೋಗ್ತಾ ಇರಬೇಕು. ಯಾವಾಗ ಜಲದ ಋಣ ತೀರೋಗ್ತದೆ ಆವಾಗ ಅವನು ಹೊರಟೋಗ್ತಾನೆ. ನೋಡಿ, ಇಷ್ಟೇ, ವೆರಿ ಸಿಂಪಲ್. ಅಂದ್ರೆ ಅರ್ಥ ಏನು ಅಂತಂದರೆ, ಪ್ರಕೃತಿ ಧರ್ಮದಲ್ಲಿ ಭಗವಂತ ನಮಗೇನು ಕೊಟ್ಟಿದ್ದಾನೆ, ನಮ್ಮ ಪ್ರಾರಬ್ಧ ಕರ್ಮಗಳು, ನಮ್ಮ ಪುಣ್ಯಾನುಸಾರ ನಮಗೇನು ಭಗವಂತ ಕೊಟ್ಟಿದ್ದಾನೆ ಅದ್ರ ಪ್ರಕಾರವೇ ನಡೀತಾ ಹೋಗಿರುತ್ತೆ ಪ್ರಪಂಚದಲ್ಲಿ. ನಾವು ಇಷ್ಟನ್ನು ಅಂದ್ಕೊಂಡಿರ್ತೀವಿ, ಇಷ್ಟನ್ನು ತಿನ್ನಬೇಕು ಅಂತ ಆಸೆ ಪಟ್ಬಿಟ್ರೆ ಪ್ರಯೋಜನ ಇಲ್ಲ. ಇಷ್ಟನ್ನೂ ಸಿಗಲ್ಲ ನಮಗೆ. ಇಷ್ಟು ನೀರು ಕುಡಿಬೇಕು ಅಂದ್ಕೊಂಡಿರ್ತೀವಿ, ನಮ್ಗೆ ಇಷ್ಟು 1 ಲೋಟನೂ ಸಿಗಲ್ಲ ನೀರು. ಆಯಿತಾ? ಇಡೀ ಸಾಮ್ರಾಜ್ಯ ನಂದು ಕಟ್ಟಿಬಿಡಬೇಕು, ಇಡೀ ರಾಜ್ಯಕ್ಕೆ ತಾನೇ ಮುಖ್ಯಮಂತ್ರಿ ಆಗಬೇಕು, ನಾನು ಏನೇನೋ ಹೋರಾಟಗಳು ಮಾಡ್ತಿದ್ದೀನಿ, ಆ ದಾಟು ಈ ದಾಟು ಅದು ಇದು ಏನೇನೋ ಹೋರಾಟ ಮಾಡ್ತೀನಿ. ನಾನು ಯಾವ ದಾಟು ಮಾಡಿದ್ರು ಏನೂ ಪ್ರಯೋಜನ ಆಗಿಲ್ಲ. ಎಲ್ಲಿ ಉರುಳು ಮಾಡಿದ್ರೆ ಏನು ಪ್ರಯೋಜನ ಆಗಿಲ್ಲ. ಎಲ್ಲ ಮಣ್ಣು. ಯಾಕೆ? ನಮಗೆ ಗೊತ್ತಿಲ್ಲದೇ ನಮ್ಮ ಜೊತೆ ಇನ್ನೊಂದು ಯಾವುದೋ ಒಂದು ಶಕ್ತಿ ಕೆಲಸ ಮಾಡ್ತಿರ್ತದೆ. ನಾವು ಅಂದ್ಕೊಂಡಾಗಲ್ಲ. ಆದರೆ ಇವತ್ತು ನಾನು ಹೇಳ್ಕೊಡ್ತಕ್ಕಂಥ ಈ ಒಂದು ವಿಚಾರ ಇದೆಯಲ್ವಾ, ಜಸ್ಟ್ ಈ ನಂಬರನ್ನು 55 ದಿವಸ 5 ದಿವಸ ನೀವು ಬರೆದ್ರೆ ಸಾಕು, ನಿಮ್ಮ ಜೀವನದಲ್ಲಿ ಅದ್ಭುತ ಪೌಡರ್ ನಡೆದೋಗ್ತದೆ. ಏನು ಹೇಳಿ? 55 ದಿವಸ 55 ಸಾರಿ 5 ದಿವಸಗಳ ಕಾಲ ನೀವು ನಂಬರ್ನ ಬರೀಬೇಕು. ಅದ್ಯಾವುದಪ್ಪ ಆ ನಂಬರು? ಎಂತಹ ನಂಬರ್ ಅದು? ಆ ನಂಬರ್ಗೂ ನಮಗೆ ಇರ್ತಕ್ಕಂಥ ಬಾಂಧವ್ಯ ಏನು? ಆ ನಂಬರನ್ನು 55 ಸರಿ ಬರೆದು 5 ದಿವಸ ಬರೆದುಬಿಟ್ರೆ ನಮಗೆ ಏನು ಅಂದ್ಕೊಳ್ತೀವಿ ಅದು ಆಗ್ತದಾ ಅಂತ ನೀವೆಲ್ಲ ಪ್ರಶ್ನೆ ಮಾಡ್ಬೋದು. ಎಕ್ಸಾಕ್ಟ್ಲಿ. ಯಾಕಂದರೆ 100ಕ್ಕೆ 100 1000ಕ್ಕೆ 1000 ನೀವೇನು ಕೇಳ್ತದಾಗುತ್ತೆ. ಇಲ್ಲಿ ತನಕ ಹೇಳ್ತಾ ಬಂದಿವಿ ನಾವು ವೈದಿಕ ಪರಿಹಾರಗಳು, ಆ ಹೋಮ ಮಾಡಿಸಿ, ಈ ಪೂಜೆ ಮಾಡಿಸಿ, ಆ ಗ್ರಹ ಶಾಂತಿ ಮಾಡಿಸಿ, ಇದು ಮಾಡಿಸಿ ಅದು ಹೇಳ್ತಾ ಬಂದ್ವಿ. ಆದರೆ ಜೀವನದಲ್ಲಿ ನೀವೆಲ್ಲ ನೆನ್ಪಿಟ್ಕೊಳ್ಳಿ, ನಿಮ್ಮ ಹತ್ರ ದುಡ್ಡಿಲ್ವೋ, ಬಡವರು ಬಗ್ಗರು ಅವೆಲ್ಲ ಏನು ಬೇಕಾಗಿಲ್ಲ. ಆದರೆ ಪ್ರತಿಯೊಬ್ಬರು ಯಾವುದೇ ಜಾತಿ, ಯಾವುದೇ ಧರ್ಮ, ಯಾವುದೇ ಒಂದು ಪಂಗಡ ಇಲ್ದಂಗೆ
ಇವತ್ತು ನಾವು ಹೇಳ್ಕೊಡ್ತಕ್ಕಂಥ ನೋಡಿ, ನೆನ್ನೆ ಮೊನ್ನೆ ಕೂಡ ಹೇಳ್ಕೊಟ್ವಿ ಇದೇ ಥರ, ಇವತ್ತು ಕೂಡ ಹೇಳ್ತಾ ಇದ್ದೀವಿ. ಈ ಸಂಖ್ಯೆಯನ್ನು ನೀವು ಜಸ್ಟ್ ಬರೆದ್ರೆ ಮುಗೀತು, ನಿಮ್ಮ ಇಡೀ ಜೀವನದಲ್ಲಿ ನೀವೇನು ಕೇಳ್ತೀವಿ ಅದು ಸಿಕ್ಬಿಡ್ತದೆ. ಇಲ್ಲ ಅವಾಗಲೇ ಸಿಕ್ಲಿವಲ್ಲ, ಅವಾಗಲೇ ಆಗಲಿವಲ್ಲ ಅಂತಂದರೆ ಅದು ಬೇರೆ ವಿಚಾರ. ಯಾಕಂದ್ರೆ ಅಲ್ಲಿ ಒಂದು ಸರಿ ಮಾತ್ರ ಪ್ರೆಸೆಂಟ್ ಮಾಡ್ತಾ ಬಂದ್ರಿ, ನೀವು ಒಂದು ಸರಿ ಮಾತ್ರ ಪ್ರೆಸೆಂಟ್ ಮಾಡಿದ್ರಿ, ಒಂದು ಸರಿ ಮಾತ್ರ ಅಂದ್ಕೊಂಡ್ರಿ ನಾನು ಇವತ್ತು ಅಳಬಾರ್ದು ಅಂತ ಅಂದ್ಕೊಂಡ್ರಿ. ಆದರೆ ಅಳಿಸೋಂದು ಸಿಚುವೇಶನ್ ಬಂದ್ಬಿಡ್ತು. ನಾನಿವತ್ತು ಒಳ್ಳೆ ಉದ್ಯೋಗ ಸಂಪಾದನೆ ಮಾಡಬೇಕು, ಅದಕ್ಕೋಸ್ಕರ ನಿರಂತರ ಹೋರಾಟ ಮಾಡ್ತಿದ್ದೀನಿ, ಈ ಆಫೀಸು ಈ ಆಫೀಸೆಲ್ಲ ಇಂಟರ್ವ್ಯೂ ಹೋಗ್ಬರ್ತಾ ಇದ್ದೀನಿ. ಅಲ್ಲಿ ಯಾವುದೂ ಕೂಡ ಮಾಡಿದ್ರು ಕೂಡ ಕಾನ್ಸ್ಟೆಂಟಾಗಿ ಆನ್ಸರ್ ಮಾಡಲಿಲ್ಲ. ಯಾಕಂದರೆ ಮನಸ್ಸು ಚಂಚಲ, ಮನಸ್ಸಲ್ಲಿ ಸ್ಟ್ರೆಂತ್ ಇಲ್ಲ. ಈ ರೀತಿ ಹಲವಾರು ಲೆಕ್ಕಾಚಾರಗಳು ನಮ್ಮ ಜೀವನದಲ್ಲಿ ಬಂದು ಹೋಗ್ತಿದ್ರು ಕೂಡ ನಾವು ಅದಾಗಿಲ್ಲ, ಇದಾಗಿಲ್ಲ, ಅದಾಗಲ್ಲ ಅಂತೇಳಿ ಟೈಮ್ ಪಾಸ್ ಮಾಡಿಕೊಂಡು ಕೊರಗ್ತಾ ಇರ್ತೀವಿ ಹೊರತು ಇದನ್ನು ಮಾಡಬೇಕು ಅಂದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಬ್ಬರು ಯೋಚನೆ ಮಾಡೋದೇ ಇಲ್ಲ. ಅದಕ್ಕೆ ನಿಮ್ಮೆಲ್ಲರಿಗೂ ಅದ್ಭುತವಾಗಿರ್ತಕ್ಕಂಥ ಒಂದು ಸಂಖ್ಯೆನ ಇವತ್ತು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಆ ಸಂಖ್ಯೆ ಯಾವುದಪ್ಪ ಅಂತಂದರೆ 555. ಎಲ್ಲ ನೋಟ್ ಮಾಡ್ಕೊಳ್ಳಿ. ಯಾಕಂದರೆ ಈಗಾಗಲೇ ನಿಮಗೆ ಇಂದಿನ ಕಾರ್ಯಕ್ರಮಗಳಲ್ಲಿ 369 ಮತ್ತು 333, 777, 555, 111 ಈ ಸಂಖ್ಯೆಗಳ ಬಗ್ಗೆಲ್ಲ ಮಾಹಿತಿ ಕೊಟ್ಟಿದ್ದೀವಿ ನಾವು. ಆದರೆ ಈ ಒಂದು ಸಂಖ್ಯೆನ ನೋಟ್ ಮಾಡಿ ಇಟ್ಕೊಳ್ಳಿ. ಈ ಸಂಖ್ಯೆನ ಯಾಕೆ ಉಪಯೋಗ ಮಾಡ್ಕೊಂಡ್ರೆ ನಮ್ಗೆ ಒಳ್ಳೆಯದಾಗುತ್ತೆ ಹೇಳ್ತೀನಿ, ವಾಚ್ ಮಾಡ್ತೇವೆ. ಇವತ್ತು 555 ಬಗ್ಗೆ ನಾವು ಇಂದಿನ ಕಾರ್ಯಕ್ರಮ ಮಾಹಿತಿ ಕೊಟ್ಟಿದ್ದೀವಿ. ಈ 369 ಅಂತಕ್ಕಂಥ ಒಂದು ನೋಟು, 777 ಅಂತಕ್ಕಂಥ ಒಂದು ನೋಟು, 555 ಅಂತಕ್ಕಂಥ ಒಂದು ನೋಟು ನಿಮಗೆ ಸಿಕ್ಕಿದ್ರೆ ನೀವು ಬಹಳ ಅದೃಷ್ಟವಂತರು, ನೀವು ಬಹಳ ಪುಣ್ಯವಂತರು. ಈ ಅದೃಷ್ಟವನ್ನು ಪಡ್ಕೋಬೇಕು ಅಂತಂದಾಗ ಅದು ತಾನಾಗೆ ಬರಬೇಕು, ಅದನ್ನು ಹುಡುಕಾಟ ಮಾಡ್ಕೊಳ್ಳೋದಲ್ಲ, ಅದು ತಾನೇ ಬರಬೇಕದು. ಆ ಬಂದ ಸಂದರ್ಭದಲ್ಲಿ ಅದನ್ನು ಯಾವ ರೀತಿ ಬಳಕೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಹಿಂದಿನ ಕಾರ್ಯಕ್ರಮಕ್ಕೆ ಮಾಹಿತಿ ಕೊಟ್ಟಿದ್ದೀನಿ. ಆದರೆ ಇಲ್ಲಿ ನೋಟ್ ಆಯಿತು, ಅದು ನೋಟಿಗೆ ಮೀಸಲಾಯಿತು. ನೋಟಿಗೆ ಮೀಸಲಾಗಿರ್ತಕ್ಕಂಥ ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಒಂದು ವಿಧಾನ. ಆದರೆ ಇನ್ನೊಂದು ವಿಧಾನ ಏನಪ್ಪ ಅಂತಂದರೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಅದೇನಪ್ಪ ಅಂತಂದರೆ ನೋಟುಗಳ ಆ ಸಂಖ್ಯೆಗಳ ನೋಟುಗಳನ್ನ ಸಂಗ್ರಹಣೆ ಮಾಡಿಕೊಂಡು ಅದನ್ನು ವೈದಿಕವಾಗಿ ಪೂಜೆ ಮಾಡ್ಕೊಳ್ತಾ ಬರ್ತಕ್ಕಂಥದ್ದು ಒಂದು ವಿಧಾನ. ಆದರೆ ಇದು ಇನ್ನೊಂದು ವಿಧಾನ ಏನಪ್ಪ ಅಂತಂದರೆ ಈ 555 ಅಂತಕ್ಕಂಥ ಒಂದು ಸಂಖ್ಯೆಯನ್ನು ನಮ್ಮ ಇಡೀ ಜೀವನದಲ್ಲಿ ನೋಟ್ ಮಾಡ್ಕೊಳ್ಳಿ. ನಮ್ಮ ಇಡೀ ಜೀವನದಲ್ಲಿ ನಾವು ಏನನ್ನೇ ಮಾಡಿದ್ರೂ ಕೂಡ ನಮಗೆ ಒಂದಲ್ಲ ಒಂದು ಸಮಸ್ಯೆಗಳು ನಾವು ಸಿಕ್ಕಾಕೊಂಡೇ ಒದ್ದಾಡ್ತಾನೆ ಇರ್ತೀವಿ. ಆ ಸಮಸ್ಯೆಗಳು ನಿವಾರಣೆ ಆಗಬೇಕು ಅಂತಂದಾಗ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ. ನಮಗೆ ಸರಿಯಾದಂಥ ಶಾಸ್ತ್ರಜ್ಞರ ಒಂದು ಕೊರತೆ ಇದೆ, ನಮಗೆ ಸರಿಯಾದಲ್ಲಿ ಪ್ರೆಸೆಂಟೇಷನ್ ಆಗ್ತಿಲ್ಲ, ನಾವು ಆ ಪೂಜೆ ಮಾಡಿದ್ವಿ, ಈ ಪೂಜೆ ಮಾಡಿದ್ವಿ, ಆ ದೋಷ ತೆಗೆದ್ವಿ, ಈ ದೋಷ ತೆಗೆದ್ವಿ, ಏನು ಮಾಡಿದ್ರು ಕೊನೆಗೆ ನಮ್ಮ ಜೀವನ ಹಿಂಗೆ ಇದೆ ಅಂಥೇಳಿ ಇವತ್ತು ಭಾಳ ಜನ ಮಾತಾಡ್ಕೊತೀರ. ಆದರೆ ಮಾಡಿರ್ತಕ್ಕಂತಹ ಪರಿಹಾರಗಳು ನಿಮ್ಮ ದೋಷಗಳಿಗೆ ಸೂಟಬಲ್ ಆಗಿದೆ ಅನ್ನೋದ್ರ ಬಗ್ಗೆ ಒಬ್ರಿಗೂ ನಾಲೆಡ್ಜ್ ಇಲ್ಲ. ಆಮೇಲೆ ಮಾಡತಕ್ಕಂಥ ಪೂಜೆಗಳಿಂದ ದೋಷಗಳು ಪೂರ್ಣವಾಗಿ ಕ್ಲಿಯರ್ ಆಗಿದೆ ಅನ್ನೋತಕ್ಕಂಥ ನಾಲೆಡ್ಜು ನಿಮ್ಮಲ್ಲಿಲ್ಲ. ಅದರಿಂದ ಅವ್ರು ಹೇಳಿದ್ದು ನಾವು ಮಾಡಿಬಿಟ್ಟಿದ್ದೀವಿ. ಅವ್ರು ಏನು ಮಾಡಿದ್ದಾರೆ, ಯಾವ ರೀತಿ ಕೆಲಸ ಆಗಿದೆ ನಿಮಗೆ ಗೊತ್ತಿದೆಯಾ? ಗೊತ್ತಿಲ್ಲ. ಈ ರೀತಿ ಎಲ್ಲ ಒಂದು ಗೊಂದಲ ಇವತ್ತು ನಮ್ಮಲ್ಲಿರೋದ್ರಿಂದ ನಾವು ಹಲವಾರು ಪ್ರಾಬ್ಲಮ್ ಸಿಕ್ಕಾಕೊಂಡ್ಬಿಡ್ತೀವಿ. ಆದರೆ ಇವತ್ತು ನಾನು ಹೇಳ್ತಕ್ಕಂಥ ಈ ಪ್ರಭಾವ ಇದೆಯಲ್ಲ, ಇದು 100ಕ್ಕೆ 100 ಅಲ್ಲ, 1000ಕ್ಕೆ 1000 ನಿಮ್ಮ ಜೀವನದಲ್ಲಿ ಅದ್ಭುತವಾಗಿ ಕೆಲಸ ಮಾಡ್ತದೆ. ಇವಾಗ ಈ 555 ಏನಿದು, ವಾಟ್ ಈಸ್ 5? ನೋಡಿ, 5 ಅಂತಂದರೆ ನಿಮಗೆಲ್ಲ ಗೊತ್ತಿರಲಿ 5 ಪಂಚಭೂತಗಳು ಅಂತೇಳಿ. ಏನು ಹೇಳಿ? 5 ಪಂಚಭೂತಗಳು. ಈ ಪಂಚಭೂತಗಳ ಸಮ್ಮಿಲನವೇ 555. ಅಲ್ಲಿಗೆ ಒಂದು ಪಂಚಭೂತ ಒಂದನೇ ಸಂಖ್ಯೆ, ಅದು ನಂಬರ್ 5 ಆಯಿತು ಅಂತಂದರೆ ಇಲ್ಲಿ ಎಷ್ಟು ಪಂಚಭೂತಗಳಿದ್ದಾವೆ? 3 ಪಂಚಭೂತಗಳಿದ್ದಾವೆ. 1ನೇ ಪಂಚಭೂತ, 2ನೇ ಪಂಚಭೂತ, 3ನೇ ಪಂಚಭೂತ. ಅಲ್ಲಿಗೆ ಈ 3 ಪಂಚಭೂತಗಳ ಒಂದು ಸಮ್ಮಿಲನ 555 ಮುಖಾಂತರ ನಮಗೆ ಅದೃಷ್ಟವನ್ನೇ ತಂದು ಕೊಡ್ತಾಯಿದೆ ಅಂತಂದರೆ ಅದು ಯಾವ ರೀತಿ ಅದೃಷ್ಟ? ಇಲ್ಲಿ ಬೇಸಿಕ್ಕಾಗಿ ಈ ಒಂದು ಸಂಖ್ಯೆನ ಇಟ್ಕೊಂಡೆ ನೋಟ್ ಇಟ್ಕೊಂಡು ಇದು ಮಾಡ್ಕೊಳ್ಳಿ ಅಂತ ಹೇಳಿ ನಿಮಗೆ. ಇವತ್ತು ಎಷ್ಟೋ ಜನ ಲಕ್ಷಾಂತರ ಇದನ್ನು ಪ್ರಯೋಗ ಮಾಡಿಕೊಂಡು ತುಂಬ ಚೆನ್ನಾಗಿದೆ, ನಮಗೆ ನೀವು ಹೇಳಿದ್ದು ನೋಟ್ ಮುಖಾಂತರ ಕಾರ್ಯಕ್ರಮ ನಾನೊಂದು ಫಾಲೋ ಮಾಡಿದೆ, ತುಂಬ ಚೆನ್ನಾಗಿದೆ ಅಂತೇಳಿ ಭಾಳ ಜನ ಹೇಳ್ತಾರೆ. ಆದರೆ ಈ 555 ಅಂತಕ್ಕಂಥ ಒಂದು ಸಂಖ್ಯೆ ತೊಗೊಂಡಾಗ ಎಗೇನ್ ಏನಾಗ್ತದೆ? 1 ಆಗ್ತದೆ. ಒಂದು ಸಂಖ್ಯೆ ಆಗ್ತದೆ. ಈ ಒಂದು ಸಂಖ್ಯೆ ತೊಗೊಂಡಾಗ ಮತ್ತೆ ಏನಾಗ್ತದೆ? ನಂಬರ್ 5 ಆಗ್ತದೆ. ಮತ್ತು ಈ 1 and 5 ಟೋಟಲ್ ಮಾಡಿದ್ರೆ ಎಷ್ಟಾಗ್ತದೆ? ನಂಬರ್ 6 ಆಗ್ತದೆ. ಅಲ್ಲಿಗೆ 555 ಅಂತಕ್ಕಂಥ ಒಂದು ಸಂಖ್ಯೆ ನಂಬರ್ 6 ಅಂತನ ಒಂದು ಸಂಖ್ಯೆ ಕನ್ಸಿಡರ್ ಆಗ್ತದೆ. ಅಲ್ಲಿಗೆ ಈ 6ನೇ ಸಂಖ್ಯೆ ಅಂತಕ್ಕಂಥದ್ದು 555 ಮುಖಾಂತರ ಬಂದಾಗ 6ನೇ ಸಂಖ್ಯೆ ತೊಗೋಬೇಕಾ ಅಥವಾ 555 ತೊಗೋಬೇಕಂದ್ರೆ 555 ತೊಗೋಬೇಕು, ಜೊತೆಗೆ 15 ನಂಬರ್ ತೊಗೋಬೇಕು.
ನಾವು ಇಂದಿನ ಕಾರ್ಯಕ್ರಮ ಕೂಡ ಹೇಳಿದ್ವಿ ನಿಮಗೆ 15 ಅಂತಕ್ಕಂಥ ಒಂದು ಸಂಖ್ಯೆ ಎಷ್ಟು ಮಟ್ಟಿಗೆ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ. ಇಲ್ಲಿ ಈ ಸಂಖ್ಯೆ ಅನುಗುಣವಾಗಿ ಬರ್ತಕ್ಕಂಥ ಲೆಕ್ಕಾಚಾರ ನಿಮಗೆ ಈ ರೀತಿ ಲೆಕ್ಕಾಚಾರ ಮಾಡಿದ್ರೆ ನಿಮಗೆ ನೀವು ಈ ಒಂದು ಲೆಕ್ಕಾಚಾರ ಇಟ್ಕೊಂಡು ನಿಮ್ಮ ಜೀವನ ಬರ್ತಕ್ಕಂಥ ಯಾವುದೇ ಒಂದು ಸಮಸ್ಯೆಯನ್ನು ಕೂಡ ನೀವು ಧಾರಾಳವಾಗಿ ಬಗೆಹರಿಸ್ಕೋಬೋದು. ಅದು ಹೇಗೆ? ನಾನು ಆಗಲೇ ಒಂದು ಮಾತು ಹೇಳಿದೆ, ನಿಮ್ಮದೊಂದು ಸಮಸ್ಯೆ ಇತ್ತು ಅಂದರೆ ಆ ಸಮಸ್ಯೆಯನ್ನು 55 ಸಾರಿ 5 ದಿವಸಗಳ ಕಾಲ ನೀವು ಬರಿಬೇಕು ಅಂತ. ಬರಿಬೇಕು ಅಂತಂದಾಗ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಹೇಗೆ ಏನು ಬರಿಬೇಕು, ಯಾವ ವಿಚಾರ ಬರಿಬೇಕು ಅಂತ ಬಂದಾಗ ಒಂದು ಸಮಸ್ಯೆ ಅಂತ ತಗೊಳ್ಳೋಣ. ಏನು ಸಮಸ್ಯೆ ಇದೆ? ನಮಗೆ ಜಾಸ್ತಿ ಪ್ರೆಸೆಂಟಾಗಿ ಸಮಸ್ಯೆ ಇರೋದು ಯಾವುದು? ಜಾಸ್ತಿ ಹೆಚ್ಚಾಗಿ ಪ್ರಪಂಚದಲ್ಲಿ ಹೆಚ್ಚಾಗಿ ನಮ್ಗೆ ಸಮಸ್ಯೆ ಅಂತ ಬಂದಾಗ ಯಾವ ಸಮಸ್ಯೆ ಬರ್ತದೆ? ಹಣಕಾಸಿನ ಸಮಸ್ಯೆ ಬರುತ್ತೆ. ನೋಡಿ, ಅಮ್ಮವ್ರು ಹೇಳ್ಬಿಟ್ರು ಹಣಕಾಸಿನ ಸಮಸ್ಯೆ ಬಂದಾಗ ಏನು ಹಣ ನಮ್ಗೆ ಹಂಗೆ ಮನೆಗೆ ಬಂದು ದಬ್ಬ ಅಂತ ಬಿದ್ದೋಗ್ಬಿಡಲ್ಲ. ನಮಗೊಂದು ಏಜ್ ಬಂದ ಮೇಲೆ, ಅಂದರೆ ದುಡಿಯೋಂಥ ಒಂದು ಏಜ್ ಸ್ಥಿತಿ ಬಂದಾಗ ನಾವು ಕೆಲ್ಸಕ್ಕೆ ಹೋಗ್ಬೇಕು, ಇಲ್ಲ ವ್ಯವಹಾರ ಮಾಡಬೇಕು, ಇಲ್ಲ ವ್ಯಾಪಾರ ಮಾಡಬೇಕು. ಆಯಿತಾ? ಈ ಥರ ಮಾಡಿದಾಗಲೇ ನಮಗೆ ಹಣ ಬರೋಕ್ಕೆ ಸಾಧ್ಯ. ಆದರೆ ಮಾಡ್ತಕ್ಕಂಥ ಕೆಲಸದಲ್ಲಿ ಸರಿಯಾದ ಹಣ ಬಂದಿಲ್ಲ ಅಂದರೆ ಏನು ಪ್ರಯೋಜನ? ಮಾಡ್ತಕ್ಕಂಥ ವ್ಯವಹಾರದಲ್ಲಿ ಸರಿಯಾದ ಹಣ ಬಂದಿಲ್ಲ ಏನು ಪ್ರಯೋಜನ? ಮಾಡ್ತಕ್ಕಂಥ ವ್ಯಾಪಾರದಲ್ಲಿ ಸರಿಯಾದ ಲಾಭ ಇಲ್ಲದ್ರೆ ಏನು ಪ್ರಯೋಜನ? ಈ ಥರ ಇವತ್ತು ಎಷ್ಟೋ ಜನ ಇದನ್ನು ಅನುಭವಿಸ್ತಾ ಕೂತಿದ್ದಾರೆ. ದುಡ್ಡಿಲ್ಲ ಅನ್ನೋದೇ 99% ಪ್ರಾಬ್ಲಮ್ ನಮ್ಮಲ್ಲಿ. ಇನ್ನು 1% ಇನ್ನೇನೇನೋ ಹೇಳ್ತಾರೆ ಬಿಡಿ, ನಮ್ಮದೇ ದುಡ್ಡು ಚೆನ್ನಾಗೈತೆ ನೆಮ್ಮದಿಲ್ಲ ಅಂತಾರೆ, ಅದು ಬೇರೆ ವಿಚಾರ. ದುಡ್ಡು ಇಲ್ಲದೇ ಇರೋದ್ರಿಂದನೇ ಹಲವಾರು ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತೀವಿ. ಅದು ಅನಾರೋಗ್ಯ ಸಮಸ್ಯೆ ಆಗಿರ್ಬೋದು, ಉದ್ಯೋಗ ಸಮಸ್ಯೆ ಆಗಿರ್ಬೋದು, ವ್ಯಾಪಾರ ಸಮಸ್ಯೆ ಆಗಿರ್ಬೋದು, ವ್ಯವಹಾರ ಸಮಸ್ಯೆ ಏನು ಬೇಕಾದ್ರೂ ಆಗಿರ್ಬೋದು. ಆದರೆ ಇದನ್ನು ನಾವು ಸರಿ ಮಾಡ್ಕೋಬೇಕು ಅಂದರೆ ಏನು ಮಾಡಬೇಕು? ಒಂದು ಎಕ್ಸಾಂಪಲ್, ಇದನ್ನು ಯಾವ ರೀತಿ ಇದರಿಂದ ಈಗ ಒಂದು ಎಕ್ಸಾಂಪಲ್, ನನಗೆ ಸಂಬಳ ಕಮ್ಮಿ ಬರ್ತಾ ಇದೆ, ನಾನು ಇದೊಂದು ದೊಡ್ಡ ಪ್ರಾಬ್ಲಮ್ ನರಳ್ತಾ ಇದ್ದೀನಿ. ಈ ಕಂಪ್ನಿಗೆ ಹೋದ್ರು 10,000 ಕೊಡ್ತಾರೆ, ಆ ಕಂಪ್ನಿಗೆ ಹೋದ್ರು 10,000 ಕೊಡ್ತಾರೆ, ಇನ್ನೊಂದು ಕಂಪ್ನಿಗೆ ಹೋದ್ರು ಅಷ್ಟೇ ಕೊಡ್ತಾರೆ. ಅಮ್ಮಮ್ಮ ಅಂದರೆ 5 ರೂಪಾಯಿ 1,000 ರೂಪಾಯಿ ಇಂಕ್ರಿಮೆಂಟ್ ಮಾಡೋದು ನನ್ನ ಎಫರ್ಟ್ಗೋಸ್ಕರ ಸಾಕಾಗ್ತಿಲ್ಲ ಅಂತ ಅಂದ್ಕೊತೀರಿ. ಆದರೆ ಈ 555 ಬಳಸಿ ನೀವು 50,000 ರೂಪಾಯಿ ತನಕ ನೀವು ಸಂಪಾದನೆ ಮಾಡ್ಬೋದು. ಎಲ್ರಿಗೂ ಖುಷಿ ಆಗ್ಬೋದು. 555 ಬಳಸಿ 10,000 ರೂಪಾಯಿ ಸಂಬಳ ತೊಗೊಂಡು 50,000 ಸಂಪಾದನೆ ಮಾಡ್ಬೋದಾ? ನಿಮ್ಗೆ ಆಶ್ಚರ್ಯ ಆಗ್ಬೋದು. ಎಸ್, ಇದು ಟ್ರೂ ಇದು. ಆದರೆ ಎಲ್ಲವೂ ನಮ್ಮ ಮೇಲೆ ಡಿಪೆಂಡ್ ಆಗಿರ್ತದೆ. ಅದು ಏನು ಮಾಡಬೇಕು? ಈಗ ವೆರಿ ಸಿಂಪಲ್. ಈಗ ನನಗೀಗ 10,000 ರೂಪಾಯಿ ಬರ್ತಾ ಇದೆ. 10,000 ರೂಪಾಯಿ ನನಗೆ ಸ್ಯಾಲ್ರಿ ಬರ್ತಾ ಇದೆ. ಇದು ಯಾವ ಕಡೆ ಕೊಡೋಣ, ಯಾವ ಕಡೆ ಬಿಡೋಣ? ಬಾಡಿಗೆ ಕಟ್ಟೋಣ, ಲೈಟ್ ಬಿಲ್ ಕಟ್ಟೋಣ, ವಾಟರ್ ಬಿಲ್ ಕಟ್ಟೋಣ, ಮಕ್ಳ ಫೀಸ್ ಕಟ್ಟೋಣ, ಏನು ಮಾಡೋಣ? ನಾನು ಯಾವುದಕ್ಕೂ ಸಾಕಾಗ್ತಾರೆ ಈ 10,000 ರೂಪಾಯಿ. ನನಗೆ 50,000 ರೂಪಾಯಿ ಇತ್ತು ಅಂದರೆ ನೋಡಪ್ಪ, ಎಲ್ಲ ಒಂದು 20,000 ರೂಪಾಯಿ ಎಲ್ಲ ಮುಗಿಸ್ಕೊಂಡು ಒಂದು 10,000 ರೂಪಾಯಿ ಖರ್ಚಿಗೆ ಇಟ್ಕೊಂಡು, ಮಂತ್ಲಿ ಖರ್ಚಿಕೊಂಡು ಒಂದು 20,000 ರೂಪಾಯಿ ಸೇವ್ ಮಾಡಿಬಿಟ್ಟು ಒಂದು ಸೈಟು ಮನೆ ತೊಗೊಂಡು ಸೆಟ್ಲ್ಮೆಂಟ್ ಆಗಿಬಿಡ್ತೀನಿ ಅಂತೇಳಿ ನೀವು ಯೋಚನೆ ಮಾಡ್ಬೋದು. ಇಟ್ ಇಸ್ ಟ್ರೂ, ಹೌದು, ನಿಜ. ಆದರೆ ನಿಮ್ಗೆ ಬರಬೇಕಲ್ಲ. ನೀವು ಅನ್ಕೊಂಡು ಸಹ ಬಂದ್ಬಿಡ್ತದಾ? ಆದರೆ 555 ಅಂತಕ್ಕಂತಹ ಒಂದು ಸಂಖ್ಯೆ ನಿಮಗೆ ಮಾಡೋಕ್ಕೆ ಮಾಡ್ತದೆ. ಇದು ಏನು ಮಾಡಬೇಕು? ಎಲ್ರಿಗೂ ಆಶ್ಚರ್ಯ ಆಗ್ಬೋದು, ಇದು ಯಾವುದಪ್ಪ ಇದು ಹೊಸ ವಿಷಯ ಅಂತೇಳಿ. ಅದಕ್ಕೆ ಹೇಳಿದ್ದು, ಮಾಧ್ಯಮದಲ್ಲೇ ಮೊಟ್ಟ ಮೊದಲ ಬಾರಿಗೆ ನೀವು ಯಾವುದೂ ಪೂಜೆ ಮಾಡ್ದಂಗೆ, ಯಾವುದೂ ದೋಷ ಪರಿಹಾರ ಮಾಡ್ಕೊಳ್ದಂಗೆ, ಜಸ್ಟ್ ಒಂದು ಶಕ್ತಿಗೆ ಈ ಒಂದು ಸಂಖ್ಯೆಯ ಅಥವಾ ಈ ಒಂದು ಸಮಸ್ಯೆಯನ್ನು ನೀವು ಕಳಿಸ್ಕೊಡ್ಬೇಕಾಗ್ತದೆ. ಏನಂತ ಕಳಿಸ್ಕೊಡ್ಬೇಕಾಗತ್ತೆ? ವೆರಿ ಸಿಂಪಲ್. ಅದು ಯಾವ ರೀತಿ ಕಳಿಸಬೇಕಿದ್ರಲ್ಲಿ ಒಂದು ವಿಶೇಷತೆ ಇದೆ. ನಾನು ಯಾವುದೋ ಒಂದು ಕಂಪ್ನಿ ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲ, ಒಂದು ಎಕ್ಸಾಂಪಲ್ ತೊಗೊಂಡ, ನಮ್ಮದೇ ಉದಯ ಟಿವಿಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಸ್ಯಾಲ್ರಿ ಬಂದು 50,000 ರೂಪಾಯಿಗಳನ್ನ ಕೊಡ್ತಾ ಇದ್ದಾರೆ. ನೋಡಿ, 1 2 3 4 5 6 7 8 9 10. ನಾನು ನನ್ನ ಉದಯ ಟಿವಿನಲ್ಲಿ ತುಂಬ ಪ್ರೀತಿಯಿಂದ ಸಂತೋಷವಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ನನಗೆ 50,000 ರೂಪಾಯಿ ಸಂಬಳ ಸಿಗ್ತಾ ಇದೆ ಈ ಕಂಪ್ನಿಯಿಂದ. ಇದನ್ನ ನೀವು ಏನು ಮಾಡಬೇಕು? 55 ದಿವಸಗಳ ಕಾಲ 55 ಸರಿ 5 ದಿವಸಗಳ ಕಾಲ ಬರೀಬೇಕು. ಅರ್ಥ ಆಯ್ತಾ? ನಮ್ಮ ಕಂಪನಿಯಿಂದ ನನಗೆ 50,000 ಸಂಬಳಗಳನ್ನು ನಾನು ತಗೋತಾ ಇದ್ದೀನಿ. ತುಂಬ ಸಂತೋಷವಾಗಿದ್ದೀನಿ, ತುಂಬ ಹ್ಯಾಪಿಯಾಗಿದ್ದೀನಿ. ನನ್ನ ಎಲ್ಲ ಖರ್ಚು ಹೋಗಿ 20,000 ಮಿಗ್ತಾ ಇದೆ. ನನಗೆ ಮುಂದೆ ಏನೋ ಅಭಿವೃದ್ಧಿ ಆಗೋದಕ್ಕೆ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಇಷ್ಟುದ್ದ ಬೇಡ ಅಂದರೆ ಆ ಒಂದು ಥಾಟ್ಸ್ ನಿಮ್ಮಲ್ಲಿ ಬರಬೇಕು. ಇಲ್ಲಿ ಬರೀಬೇಕಾದ್ರೆ ಏನಪ್ಪ ಅಂದರೆ 55 ದಿವಸಗಳ ಕಾಲ ಬರೀಬೇಕಾದ್ರೂ ವಿಚಾರ ಏನಪ್ಪ ಅಂತಂದರೆ, ನನಗೆ ನನ್ನ ಕಂಪನಿಯಿಂದ 50,000 ರೂಪಾಯಿಗಳ ಸ್ಯಾಲ್ರಿ ನಾನು ತಗೋತಾ ಇದ್ದೀನಿ. ಐ ಆಮ್ ವೆರಿ ಹ್ಯಾಪಿ, ನಾನು ತುಂಬ ಸಂತೋಷವಾಗಿದ್ದೀನಿ. ಆ ಫೀಲ್ ಏನಿದೆ ಇದು ಇಲ್ಲಿ ಬರಬೇಕು. 10,000 ರೂಪಾಯಿನಲ್ಲಿ ಬರಬೇಕು. ಇದು ಬರಬೇಕು. ಇದು ಬಂದು ನಿಮ್ಗೇನಾಗಬೇಕು? ನೀವಿಲ್ಲಿ ಬರಿಬೇಕು. ಏನು ಬರಿಬೇಕು? ಇಲ್ಲಿ ಬರಿಬೇಕು. ನೀವು 55 ಸಾರಿ ಏನು ಬರಿಬೇಕು? ನನಗೆ ನನ್ನ ಕಂಪನಿಯಿಂದ 50,000 ರೂಪಾಯಿಗಳ ಸ್ಯಾಲ್ರಿ ನನಗೆ ಬರ್ತಾ ಇದೆ.
ನಾನು ತುಂಬ ಸಂತೋಷವಾಗಿ ಕೆಲಸ ಮಾಡ್ತಾಯಿದ್ದೀನಿ. ಎಷ್ಟು ದಿವಸ ಬರೀಬೇಕು? 5 ಡೇಸ್ ಬರೀಬೇಕು. ಇದನ್ನು ಯಾವ ದಿನ ಬರೀಬೇಕು, ಯಾವ ದಿಕ್ಕು ಕುತ್ಕೊಂಡು ಬರೀಬೇಕು, ಇದು ಬರೆದ ಮೇಲೆ ಏನು ಮಾಡಬೇಕು, ಇದಕ್ಕೆ ಕಂಡೀಷನ್ಸ್ ಏನು? ಇದನ್ನು ಬುಧವಾರದ ದಿವಸ ಅಂದರೆ ಇವತ್ತಿನ ದಿವಸ ಬುಧ ಹೋರೆ ಶುಕ್ರ ಹೋರಿನಲ್ಲಿ ಬರೆದ್ರೆ ಭಾಳ ಒಳ್ಳೆಯದು. ಯಾಕಂದರೆ ಸೂರ್ಯೋದಯದಿಂದ ಸೂರ್ಯೋದಯ ತನಕ ನಿಮಗೇನಾಗುತ್ತೆ, ಕೆಲವು ನಿರ್ದಿಷ್ಟವಾಗಿದ್ದ ಹೋರಾಶಾಸ್ತ್ರ ಅಂತ ಸಿಗುತ್ತೆ, ಹೋರೆಗಳಂತ ಸಿಗುತ್ತೆ. ಒಂದೊಂದು ಗಂಟೆ ಟೈಮ್ ಒಂದೊಂದು ಗ್ರಹಗಳು ಚಲಿಸ್ತಾ ಹೋಗ್ತಾ ಇರ್ತವೆ. ಆ ಚಲಿಸುವಿಕೆಯ ಹಂತದಲ್ಲಿ ನೀವು ಬುಧ ಹೋರೆ ಅಥವಾ ಶುಕ್ರ ಹೋರೆ ಈ ದಿನ ಆಯ್ಕೆ ಮಾಡ್ಕೋಬೇಕು. ಇಲ್ಲಾಂದರೆ ಇನ್ ಕೇಸು ಬುಧವಾರ ಬೆಳಗಿನ ಜಾವ, ನೆಕ್ಸ್ಟ್ ಬೇಕಾದ್ರೆ ಬುಧವಾರ ಬರೀರಿ, ತೊಂದರೆ ಇಲ್ಲ. ಅಥವಾ ನೆಕ್ಸ್ಟ್ ಶುಕ್ರವಾರ ಬರ್ತದೆ, ನಾಳೆ ಶುಕ್ರವಾರ ಬರ್ತದೆ 11 ತಾರೀಕು. ಶುಕ್ರವಾರ ಬಂದಾಗ ಅದನ್ನು ಶುಕ್ರ ಹೋರಿನಲ್ಲಿ ಬೆಳಗಿನ ಜಾವ ಸೂರ್ಯ ಟೈಮ್ ಈ ರೀತಿ ಆಯ್ಕೆ ಮಾಡ್ಕೊಂಡು ಬರೀಬೇಕು. ಆಮೇಲೆ ಮನುಷ್ಯನಿಗೆ ಹಲವಾರು ಸಮಸ್ಯೆಗಳಿರ್ತವೆ. ಹಲವಾರು ಸಮಸ್ಯೆಗಳು ಒಂದೇ ಪರಿಹಾರ ಖಂಡಿತ ಇರೋದಿಲ್ಲ, ಒಂದೊಂದಕ್ಕೆ ಒಂದು ಪರಿಹಾರ ಇದ್ದೇ ಇರ್ತದೆ. ಇಲ್ಲಿ 55 ದಿವಸಗಳ ಕಾಲ 55 ಸಾರಿ 5 ದಿವಸಗಳ ಕಾಲ ಬರೀತಕ್ಕಂಥ ಒಂದು ಲೆಕ್ಕಾಚಾರ ಒಂದೇ ಒಂದಾಗಿರಬೇಕು, ಪ್ರತ್ಯೇಕವಾಗಿರಬೇಕು. 50 ಸಾವಿರ ಜೊತೆಗೆ ನನ್ನ ತಮ್ಮನಿಗೊಂದು 25,000 ರೂಪಾಯಿ ಬರ್ತಾ ಇದೆ ಅಂತ ಬರ್ಕೊಬಿಡೋದಲ್ಲ. ನಾನು ಹೆಂಡ್ತಿನೂ ಕೆಲ್ಸಕ್ಕೆ ಹೋಗ್ಬಿಡ್ಲಿ, ಕೆಲ್ಸಕ್ಕೆ ಹೋಗ್ತಾ ಇದ್ದೀರ ಅಂತ ಬರ್ಕೊಂಬಿಡೋದಲ್ಲ. ನೀವೇನು ಕೇಳ್ಕೊಂಡಿದ್ದೀರಾ ಒಂದೇ ಒಂದು ಸೆಂಟೆನ್ಸ್ನ ಅಲ್ಲೇ ಬರೀಬೇಕು. ನನಗೆ ಈ ಕಂಪನಿಯಿಂದ ನನಗೆ 50,000 ರೂಪಾಯಿಗಳು ಸ್ಯಾಲ್ರಿ ನನಗೆ ಸಿಗ್ತಾ ಇದೆ, ನಾನು ಭಾಳ ಖುಷಿಯಾಗಿದ್ದೀನಿ ನೋಡಿ, ಎಣಿಸ್ತಾ ಇದ್ದೀನಿ ಅಂತ ಎಣಿಸ್ಬೇಕು. ಈ ರೀತಿ ನೀವು ಯಾವತ್ತು ನೀವು ಮಾಡ್ಕೊಳ್ತೀರಾ ಆವತ್ತು ಈ ಅದ್ಭುತವಾಗಿರ್ತಕ್ಕಂಥ ಯೋಗ ಫಲಗಳು ನಿಮಗೆ ಸಿಗ್ತದೆ. ಅರೆ ಹಿಂಗೆ ಬರ್ದಿದ ತಕ್ಷಣ ಸಿಕ್ಬಿಡ್ತಾ ಅಂತ ನೀವು ಕೇಳ್ಬೋದು. ಖಂಡಿತವಾಗಿ ಸಿಗುತ್ತೆ. ಇದನ್ನು ಕೊಡೋರು ಯಾರು ಅಂದರೆ ವಿಶ್ವಶಕ್ತಿ. ನೋಡಿ, ನೀವೇನು 55 ಸಾರಿ 5 ದಿವಸಗಳ ಕಾಲ ನೀವು ಒಂದು ಕಾನ್ಸೆಪ್ಟ್ ಇಸ್ಕೊಂಡು ನನಗೆ 50,000 ಸಂಬಳ ಬರುತ್ತಿದೆ ಅಂತ ಬರೆದು ಏನಾಗುತ್ತೆ, ಆ 555 ಯಾವುದು ಈ 555 ಆಕ್ಟಿವೇಟ್ ಆಗ್ತದೆ. ಎಲ್ಲ ಆಶ್ಚರ್ಯ ಆಗ್ಬೋದು, ಇದು ಎಂತಪ್ಪ ಸಬ್ಜೆಕ್ಟ್ ಇದು ಅಂತೇಳಿ. 55 ಸಾರಿ 5 ದಿವಸಗಳ ಬರೋದೇನಾಗುತ್ತೆ, ಈ 555 ಏನಾಗುತ್ತೆ, ಆಕ್ಟಿವೇಟ್ ಆಗ್ತದೆ. 555 ಅಂದರೆ ಯಾರು? ಆಗಲೇ ಹೇಳಿದೆ, ಪಂಚಭೂತ ಶಕ್ತಿ ಅಂತೇಳಿ. ನೀವು ಬರೀತಕ್ಕಂಥ ಆ ಒಂದು ಮ್ಯಾಟ್ರು ಪಂಚಭೂತಗಳು ತಲುಪ್ತದೆ. ಪಂಚಭೂತ ಅಂದರೆ ಯಾವುದು? ವಿಶ್ವಶಕ್ತಿ. ಆ ವಿಶ್ವಶಕ್ತಿಗೆ ಯಾವಾಗ ಈ ವಿಚಾರಗಳು ತಲುಪ್ತದೆ, ಅವ್ರು ನಿನಗೆ ತಥಾಸ್ತು ಅಂತ ಹೊರ ಕೊಡ್ತಾನೆ. ಅದಕ್ಕೆ ಹೇಳಿದ್ದು, ಆಗೋಗಿದೆ ಅಂತ ಅವ್ರನ್ನ ಕಳಿಸಿ. ನಾವೆಲ್ಲ ಬೇಡ್ಕೊಳ್ದೇವನ್ನ ಆಗಿಲ್ಲ, ನೀನು ಅಂಥವನು, ನೀನು ಇಂಥವನು, ನೀನು ಅದನ್ನು ಕೊಟ್ಟಿಲ್ಲ, ಇದನ್ನು ಕೊಟ್ಟಿಲ್ಲ, ಕಣ್ಣೀರು ಹಾಕ್ಸ್ದೆ, ನನ್ನ ಉದ್ಯೋಗ ಕಿತ್ಕೊಂಡೆ, ನನ್ನ ಗಂಡನ ಕಿತ್ಕೊಂಡೆ, ನನ್ನ ಹೆಂಡತಿ ಕಿತ್ಕೊಂಡೆ, ನನ್ನ ಮಕ್ಕಳನ್ನ ಕಿತ್ಕೊಂಡೆ, ನನ್ನ ಹಣ ನಷ್ಟ ಆಗೋಯ್ತು. ನಾವು ಪ್ರತಿನಿತ್ಯ ಇದನ್ನೇ ಗೋಳು ಉಯ್ಕೋತಾ ಇರ್ತೀವಿ ಹೊರತು ಒಂದು ದಿನ ಆದರೂ ಕೂಡ ಆ ಪ್ರಕೃತಿಗೆ, ಆ ಪಂಚಭೂತಗಳಿಗೆ ನನಗೆ ಇಂಥದ್ದು ಕೊಟ್ಟಿದೆಯಾ ತಂದೆ, ನಾನು ಖುಷಿಯಾಗಿದ್ದೀನಿ ಅಂತ ಹೇಳ್ಕೊಳ್ಳಿಲ್ಲ. ಮುಂದೊಂದು ದಿನ ನಿಮ್ಗೆ ಒಳ್ಳೇದಾಗ್ತದೆ. ಯಾಕೆ ಹೇಳಿ? ವಿಶ್ವಶಕ್ತಿಗೆ ನೀವು ಕೇಳ್ಕೊತೀರಿ, ಕೇಳುವಂಥವ್ರು ಆಗ್ತೀವಿ ನೀವು ವಿಶ್ವಶಕ್ತಿಗೆ. ಆ ವಿಶ್ವಶಕ್ತಿಗೆ ಕೇಳುವಂಥವ್ರು ಆಗೋದ್ರಿಂದ ನಿಮಗೇನಾಗುತ್ತೆ, ಇದು 100% ನಿಮಗೆ ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರನೇ 55 ಸಾರಿ 5 ದಿವಸಗಳ ಕಾಲ ನೀವು ಬರೆದಾಗ ಈ ವಿಶ್ವಶಕ್ತಿ ಇರತಕ್ಕಂತಹ 555 ಏನಾಗುತ್ತೆ, ಆಕ್ಟಿವೇಶನ್ ಆಗ್ತದೆ. ಆಕ್ಟಿವೇಶನ್ ಆಯಿತು ಅಂತಂದಾಗ ನಿಮಗೆ ಏನು ಬೇಕೋ ಅದೆಲ್ಲ 1 ಬೈ 1 ಕೊಡ್ತಾ ಹೋಗುತ್ತೆ. ಇದು ಯೂನಿವರ್ಸ್. ಈ ಥರ ಒಂದಾಯ್ತಲ್ವಾ. ನೆಕ್ಸ್ಟು ನಿಯಮ ಏನಪ್ಪ ಅಂತಂದರೆ, ಒಂದೇ ಒಂದು ಮ್ಯಾಟ್ರು. ನಾನು ಆಗಲೇ ಹೇಳಿದ್ರೆ ಇದು ಭಾಳ ಇಂಪಾರ್ಟೆಂಟು. ಇದ್ರ ಜೊತೆಗೆ ಇನ್ನೊಂದು 3-4 ಸೇರಿಸ್ಬಿಟ್ಟು ನನಗೆ 50,000 ಸಂಬಳ ದೊರಕದಿದೆ, ನಾನು ಸಂತೋಷವಾಗಿದ್ದೀನಿ ಅನ್ನೋ ಜೊತೆಗೆ ನಾನು ಮನೆ ಕಟ್ಟಿಬಿಟ್ಟಿದ್ದೇನೆ, ನಾನು ಮನೆ ಒಳಗಡೆ ಸೇರ್ಕೊಂಡ್ಬಿಟ್ಟಿದ್ದೇನೆ ಅಂತಲ್ಲ, ನನ್ನ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಒಂದು 50 ಲಕ್ಷ ದುಡ್ಡಿದೆ, 50 ಲಕ್ಷ ದುಡ್ಡಿಂದ ಬರೆದುಬಿಟ್ರೆ ಕೆಲಸ ಆಗಲ್ಲ. ಯಾಕಂದರೆ ಅವ್ನಿಗೆ ಗೊತ್ತು ನಿಮ್ಮ ದುರಾಸೆಗೆ ಎಲ್ಲಿ ಏನು ಇಡಬೇಕು ಅಂತ ಗೊತ್ತಿದೆ. ವಿಶ್ವಶಕ್ತಿಗೆ, ಯೂನಿವರ್ಸ್ಗೆ ನಿಮ್ಮ ಒಂದು ಅನಿಸಿಕೆ ಒಂದೇ ಒಂದಾಗಿರಬೇಕು, ಅದು ಬೇಡಿಕೆಗಳದಾಗಿರಬೇಕು, ಅದು ಪ್ರಾಪ್ತಿಯಾಗಿರಬೇಕು. ಈ ಥರ ಎಷ್ಟು ಬೇಕಾದ್ರೂ ಮಾಡ್ಕೊಳ್ಳಿ. ಈಗ ಹಣ ಇದೆ, 50,000 ಸ್ಯಾಲ್ರಿ ಬರ್ತೀನಿ ಅಂತೇಳಿ ಬರ್ಕೊಂಡ್ರಿ, ಇದು 5 ದಿವಸ ಆಗಿಬಿಡ್ಲಿ. 5 ದಿವಸ ಆದಮೇಲೆ ಮತ್ತೆ ಇನ್ಯಾವುದು ಸಮಸ್ಯೆ, ಮತ್ತೆ ಇನ್ನೊಂದು 5 ಸರಿ ಬರೀತಾ ಬನ್ನಿ 50 ದಿವಸ. ಇದೆಲ್ಲ ಈ ಬೆನಿಫಿಷಿಯಲ್ ಇರತಕ್ಕಂಥ ಸಬ್ಜೆಕ್ಟ್ ಆಗಿರಬೇಕು ಮಾತ್ರ. ವ್ಯವಹಾರಕ್ಕೆ, ವ್ಯಾಪಾರಕ್ಕೆ, ದಾಂಪತ್ಯಕ್ಕೆ, ಗಂಡ ಹೆಂಡತಿ ಸಂಬಂಧಕ್ಕೆ, ಮತ್ತು ಒಡವೆ ವಜ್ರ ವೈಡೂರ್ಯ ಈ ಥರ ಸಂಬಂಧಪಟ್ಟಂಥ ಎಲ್ಲ ವಿಚಾರಗಳು ಕೂಡ ಈ 555 ಅಂತಕ್ಕಂಥದ್ದು ರಾಜಯೋಗವನ್ನು ತಂದುಕೊಡ್ತದೆ. ಇದನ್ನು ಪ್ರೆಸೆಂಟ್ ಮಾಡ್ತಕ್ಕಂಥ ವಿಧಾನ ಏನಾಗಬೇಕು ಅಂದರೆ, ಪಾಸಿಟಿವ್ ಪ್ರೆಸೆಂಟ್ ಆಗಿರಬೇಕು. ಪ್ರೆಸೆಂಟ್ ಮಾಡಿಬಿಡ್ತೀರಾ, ಎಸ್ ಐ ಆಮ್ ಲಕ್ಕಿ, ಐ ಆಮ್ ವೆರಿ ಹ್ಯಾಪಿ, ನಾನು ತುಂಬ ಚೆನ್ನಾಗಿದ್ದೀನಿ, ನನಗೆ 50,000 ಸಂಬಳ ಬರ್ತಾ ಇದೆ. ಇದು ಸೆಟ್ ಆಗಬೇಕು. ಇದು ಸೆಟ್ಟಾಗಿ ಬರಿತಾ ಏನಾಗುತ್ತೆ, ಆ ಯೂನಿವರ್ಸಲ್ಗೆ ಹೋಗ್ತದೆ. ಆ ಯೂನಿವರ್ಸಲ್ಗೆ ಹೋಗಿದ ತಕ್ಷಣ ಅವನೇನು ಮಾಡ್ತಾನೆ, ಅದನ್ನು ಕ್ಯಾಚ್ ಮಾಡ್ಕೊಳ್ತಾನೆ. ಕ್ಯಾಚ್ ಮಾಡಿಕೊಂಡು
ವಾಪಸ್ ಕೊಡ್ತಾನೆ. ಎಂಥ ಅದ್ಭುತವಾದಂಥ ಯೋಗ ಅಂದರೆ ಇದನ್ನು ಮಾಡ್ಕೊಳ್ಳಿ. ಹಾಗೆ ಕ್ಯಾಶ್ ಬಾಕ್ಸಲ್ಲಿ ಯಾವ್ದಾದ್ರು ಒಂದು ಕ್ಯಾಶ್ ಬಾಕ್ಸು ಬೀರು ಇದ್ದರೆ 555 ಅಂತ ಯೆಲ್ಲೋ ಕಲರ್ ಇದರಲ್ಲಿ ಬಡ್ಕೊಳ್ಳಿ. ಯೆಲ್ಲೋ ಕಲರ್ ಬಣ್ಣ ಆಗಿರಬೇಕು. ಇನ್ನು ನೆಕ್ಸ್ಟು ಯಾವುದಾದ್ರೂ ಒಂದು ಮೊಬೈಲ್ ನಂಬರ್ ತೊಗೊಂಡು ಅನ್ಕೊಳ್ಳಿ. ನೋಡಿ, ಮೊಬೈಲ್ ನಂಬರ್ ಭಾಳ ಜನ ತಪ್ಪುಗಳು ಮಾಡ್ತೀನಿ. ಮೊಬೈಲ್ ತೊಗೊಂಡಿದ್ದೀವಿ, ಮೊಬೈಲಲ್ಲಿ ಇಲ್ಲಿ ಹಿಂದಗಡೆ ನೀವೇನು ಮಾಡಬೇಕು, 555 ಅಂತ ಹಾಕಬೇಕು. ಇದು ವ್ಯಾವಹಾರಿಕವಾಗಿದ್ದರೆ ಮಾತ್ರ. ಇಲ್ಲಾಂದರೆ ಸಿಕ್ಕಾಪಟ್ಟೆ ಕಾಲ್ಸ್ ಬರ್ತಿರ್ತದೆ, ಕೂತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ, ಹೆಂಡತಿ ಜೊತೆ ಮಾತಾಡೋಕ್ಕಾಗಲ್ಲ, ಸಂಸಾರ ಮಾಡೋಕ್ಕಾಗಲ್ಲ. ಕಾಲ್ ಬರ್ತೀವಿ, ಹೆಂಡತಿ ಜೊತೆ ಸಂಸಾರ ಹೆಂಗೆ ಮಾಡೋಕ್ಕಾಗ್ತದೆ? ವ್ಯಾವಹಾರಿಕವಾಗಿರ್ತಕ್ಕಂಥ ಒಂದು ಫೋನ್ ಸಪ್ರೇಟ್ ಇಟ್ಕೊಳ್ಳಿ. ವ್ಯಾಪಾರ ಅಂತ ಒಂದು ಸಪ್ರೇಟ್ ಇಟ್ಕೊಂಡು 555 ಅಂತ ಒಂದು ಸಂಖ್ಯೆ ಇಟ್ಕೊಂಡು ನೋಡ್ತಾ ಇರ್ಬೇಕು ಯಾವಾಗಲೂ. 555. ನಾನು ತುಂಬ ಚೆನ್ನಾಗಿ ವ್ಯಾಪಾರ ಮಾಡ್ತೀನಿ. ಈ ಫೋನ್ ಬಂದಮೇಲೆ, ಈ ನಂಬರ್ ಬಂದಮೇಲೆ ತುಂಬ ಚೆನ್ನಾಗಿ ನನ್ನ ವ್ಯಾಪಾರ ಆಗ್ತಾಯಿದೆ. ಎಷ್ಟು ಕಾಲ್ಸ್ ಗೊತ್ತಾ, ಕಾಲ್ಸ್ನ ಅಟೆಂಡ್ ಮಾಡೋಕ್ಕೆ ಆಗ್ತಾರೆ. ಅಷ್ಟು ಕಾಲ್ಸು, ಅಷ್ಟು ಕಸ್ಟಮರ್ಸು, ಅಷ್ಟು ಇದು ತುಂಬ ಚೆನ್ನಾಗಿದೆ. ನಾನು ಧನ್ಯವಾದ. ಯಾರು ಧನ್ಯವಾದ? ಯೂನಿವರ್ಸ್ಗೆ ಧನ್ಯವಾದ. ಯೂನಿವರ್ಸ್, ಪಂಚಭೂತ ಶಕ್ತಿ ಧನ್ಯವಾದ ಹೇಳಬೇಕು. ನನ್ನ ದೇವರು ನನಗೆ ಈ ಥರ ಕೊಟ್ಟಿದೆಯಾ, ನಾನು ಭಾಳ ಖುಷಿಯಾಗಿದ್ದೀನಿ. ಈ ಮೊಬೈಲ್ ನಂಬರ್ ಬಂದಮೇಲೆ ನನಗೆ ತುಂಬ ಚೆನ್ನಾಗಿದೆ. ಯೂನಿವರ್ಸ್ಗೆ ತಲುಪಿಸ್ಬೇಕು. ಎಲ್ಲವೂ ಸಿಕ್ಕಿದೆ ಮಾಡ್ತಾ ಬನ್ನಿ, ಖಂಡಿತ ಸಿಕ್ಬಿಡ್ತದೆ. ಯಾಕೆ ಅವ್ನು ಕೊಟ್ಟುಬಿಡ್ತಾನೆ. ವೆರಿ ಸಿಂಪಲ್. ನಾನು ಬಂದಿದೆ ಕೊಟ್ಬಿಡ್ತಾನೆ. ನನಗೆ ಮದುವೆ ಆಗಿದೆ, ಒಳ್ಳೆ ಗಂಡ ಸಿಕ್ಕಿದ್ದಾನೆ, ಮದುವೆ ಆಗಿದೆ, ಒಳ್ಳೆ ಹೆಂಡತಿ ಸಿಕ್ಕಿದ್ದಾಳೆ, ಮಕ್ಕಳಾಗಿದೆ, ಒಳ್ಳೆ ಮುದ್ದಾದ ಮಕ್ಕಳು ಸಿಕ್ಕಿದ್ದಾರೆ. ಇದು ಯಾವುದು ಆಗಿರಲ್ಲ, ಆಗಿದೆ ಅಂತೇಳಿ ಯೂನಿವರ್ಸ್ಗೆ ಕಲ್ಪಿಸಿ ಈ ನಂಬರ್ ಬರೆಯೋ ಮುಖಾಂತರ ನೋಡಿ. ಎಂಥ ಅದ್ಭುತ ನಡೀತದೆ ನೀವೇ ನೋಡ್ಬಿಟ್ಟು ನನಗೆ ಹೇಳಿ. ಖರ್ಚಿಲ್ಲ, ದುಡ್ಡಿಲ್ಲ, ಒನ್ಲಿ ಮೈಂಡ್ ಸೆಟ್ಟಿಂಗ್ ಅಷ್ಟೇ. ಮೈಂಡಿಂದ ಎಲ್ಲವನ್ನು ಮಾಡ್ತಕ್ಕಂಥ ಸಮಸ್ಯೆ ಪರಿಹಾರ. ಎಷ್ಟು ಅದ್ಭುತವಾಗಿದೆ ಅಲ್ವ? ವಾಚ್ ಮಾಡ್ತಾರೆ.